BP ಮತ್ತೆ ಶುಗರ್ ಇರೋರು ಮಾಡೋವಾಗಿಲ್ಲ. ಆಮೇಲೆ ಆಸ್ಮಾ ಪೇಷಂಟ್ಸ್ ಯಾರು ಯೂಸ್ ಮಾಡ್ಬಿಟ್ಟಿರ ಚಿಕ್ಕ ಮಕ್ಳು. ಇದೇನ್ ಗೊತ್ತಾ, ನಾವ್ ಯಾವ್ದೇ ತರ ಪ್ರಮೋಷನ್ ಆಗ್ಲಿ ಯಾವ್ದು ಮಾಡ್ತಾ ಇಲ್ಲ. ಇದೇನಂದ್ರೆ ತುಂಬಾ ಜನ ಕೇಳಿದ್ರು. ಆಮೇಲೆ ಏನಂದ್ರೆ ಸಿಂಪಲ್ ಆಗಿ ನೀವೇ ಮಾಡ್ಕೋಬಹುದು ಇದನ್ನೆಲ್ಲ. ನಾನು ಹಂಗೆ ಅಂದ್ಬಿಟ್ಟು ಅವ್ರು ಯಾರ್ಯಾರು ನೋಡ್ತಾರೋ ಅವ್ರ ಬಿಸ್ನೆಸ್ ಅಂತೂ ಹಾಳು ಮಾಡ್ತಾ ಇಲ್ಲ. ನೇಮು ನನಗೆ ಗೊತ್ತಿಲ್ಲ ಅಷ್ಟು ಕರೆಕ್ಟಾಗಿ, ಮಮ್ಮಿನೇ ಹೇಳ್ತಾರೆ ಆದ್ರು ಏನು ನೇಮು ಅಂತ. ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ನಾನು ಏನಂದರೆ ಮೊನ್ನೆ ಹಾಕಿದ ವಿಡಿಯೋದಲ್ಲಿ ನಮ್ಮಮ್ಮ ಡೆಂಟಲ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಅದು ಯಾವುದು ಸೀಡ್ಸ್ ಅಂತ ತುಂಬ ಜನ ಕೇಳಿದರು. ಅದೇನು ಸೀಡ್ಸ್ ಅಂತ ಅಂದರೆ ಅದು ನನಗೂ ಪೂರಾ ನೇಮ್ ಗೊತ್ತಿಲ್ಲ, ನಮ್ಮಮ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದ್ರನ್ನ ಪ್ರೋಸೆಸ್ ಹೆಂಗೆ ಅಂದರೆ ಇಲ್ಲೆಲ್ಲ ಐತೆ ಅದ್ರದ್ದು ಐಟಮ್ಸು. ಇರಿ ತೋರಿಸ್ತೀನಿ. ಅದು ಬಿಸಿಲು ಜಾಸ್ತಿ ಐತೆ, ಇದರಲ್ಲೆಲ್ಲೋ ಐತೆ. ನೋಡಿ ಎಲ್ಲ ಐಟಮ್ಸ್ ಅದ್ರದ್ದು, ಇದೆಲ್ಲ ಐಟಮ್ಸ್ ಅದ್ರದ್ದು. ಇದು ಅವ್ರು ತೆಗಿಯಕ್ಕೆ ಯೂಸ್ ಮಾಡಿದ್ದು ಐಟಮ್ಸ್ನ. ಈ ಪೈಪು ಅವ್ರು ಕಟ್ ಮಾಡಿದ್ದು. ನಮ್ಮ ಮಮ್ಮಿ ಇಂಜಿನಿಯರಿಂಗ್ ಇದೆಲ್ಲ ಪೈಪು. ನೀವು ಹಳೆ ವೀಡಿಯೋಸ್ ನೋಡಿದರೆ ನಮ್ಮ ಮಮ್ಮಿ ಇಂಜಿನಿಯರಿಂಗ್ ಮಾಡಿರೋದು ನೋಡಿರ್ತೀರ. ನಮ್ಮ ಮಮ್ಮಿ ಕಟ್ ಮಾಡಿರೋ ಪೈಪ್ ಇದನ್ನ. ಅದಾದಮೇಲೆ ಇದನ್ನು ಅವರೇ ಆಲ್ಟ್ರ್ ಮಾಡ್ಕೊಂಡಿರೋದು. ಈ ಚಿಪ್ಪು ಕೂಡ, ಚಿಪ್ಪನ್ನು ಅವರೇ ಅದು ಹೆಂಗೆ ಕುಯ್ದ್ರು ರೌಂಡಾಗಿ ನೀಟಾಗಿ ಎಲ್ಲ ಇದೆಲ್ಲ ಅವರವರೇ ಮಾಡಿರೋದು. ಇದೊಂದು ಸ್ಟೀಲ್ ಪ್ಲೇಟ್ ಮಾತ್ರ ನಮ್ಮ ಮನೇಲಿ ಇತ್ತು, ಬಟ್ ಅದು ನಾವು ಆ ಸ್ಟೀಲ್ ಪ್ಲೇಟ್ ಯೂಸ್ ಮಾಡಲಿಲ್ಲ. ಅಂದರೆ ಅವ್ರನ್ನೇ ತೋರಿಸ್ತೀನಿ. ಅವರೇ ಕಟ್ ಮಾಡಿದ್ದಾರೆ ಎಲ್ಲ ನೀಟಾಗಿ. ನೋಡಿ ಅವರೇ ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಅದು ಹೆಂಗೆ ಇಟ್ಟಿರ್ತಾರೆ. ಇಲ್ಲಿ 3 ಕಣ್ಣು ಇರುತ್ತಲ್ಲ, ಒಂದು ಇವರೇ ಇದನ್ನ ಚಾಕುಲ್ ಕಟ್ ಮಾಡ್ಬಿಟ್ಟವ್ರೆ ಅನ್ಸ್ತದೆ. ಅಲ್ಲ ಹೇಳೋ ತನಕ ಸ್ವಲ್ಪ ಕೇಳು. ಶಾರ್ಪ್ ಇರೋದು ಚಾಕು ತಗೊಂಡು ಅದನ್ನ ಚುಚ್ಚಿ, ಅದು ತೆಂಗಿನಕಾಯಿ ತುರಿದಿದ ತಕ್ಷಣ ಅದು ಸಾಫ್ಟ್ ಇರುತ್ತೆ. ಅವಾಗ ಏನ್ ಮಾಡ್ಬೇಕು, ಒಂದ್ ಕಣ್ಣು ಚುಚ್ಚಿಬಿಟ್ಟು ಆ ಚಾಕುನಲ್ಲಿ ಕ್ಲೀನ್ ಆಗಿ ದೊಡ್ಡದಾಗಿ ಹೋಲ್ಸ್ ಮಾಡ್ಬೇಕು. ಆಮೇಲೆ ಇದು ಎಲೆಕ್ಟ್ರಿಷಿಯನ್ ಪೈಪು ಅಥವಾ ವಾಟರ್ ಮಾಮೂಲಿ ನಿಮ್ಗೆ ಯಾವ ಪೈಪ್ ಇರುತ್ತೆ ಯಾವ ಪೈಪ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಪೈಪ್ ಅಂತ ಇಲ್ಲ. ಆಮೇಲೆ ಇದ್ರ ಕೆಳಗಡೆ ಒಂದ್ ತಟ್ಟೆ ಇಟ್ಕೋಬೇಕು. ಇದಕ್ಕೆ ಯಾವ ತಟ್ಟೆ ಅಂದ್ರೆ ಇದಕ್ಕೆ ಕೆಳಗಡೆ ಯೂಸ್ ಮಾಡಿದ್ದು ಏನ್ ಗೊತ್ತಾ, ಇದು ಸ್ಟೀಲ್ ಅವ್ರು ಇದು ಯೂಸ್ ಮಾಡಿದ್ದು. ಬಟ್ ಇದು ಜಾಸ್ತಿ ಲೆಂತ್ ಇತ್ತು. ನಾವು ಮಾಡ್ಬೇಕಾದ್ರೆ ಜಾಸ್ತಿ ಹೊತ್ತು ಬಿಸಿ ಮಾಡ್ಬೇಕಾಯ್ತದೆ. ನಾಳೆ ಓಲ್ಡ್ ವಿಡಿಯೋ ನೋಡಿ, ಇದ್ರಲ್ಲಿ ತುಂಬಾ ಟೈಮ್ ಹಿಡಿಯುತ್ತೆ. ಇದ್ರಲ್ಲಿ ಇದು ಕಾಯ್ಬೇಕು, ಚೆನ್ನಾಗಿ ಕಾಯ್ಬೇಕು. ಅಂದ್ರೆ ದಪ್ಪ ಇರ್ಬೇಕು ಕಬ್ಬಣ. ಆದ್ರೆ ಇದು ಚಿಕ್ಕದಾಗ್ಬಿಡ್ತು, ಇನ್ನು ಸ್ವಲ್ಪ ದೊಡ್ಡ ಸೈಜ್ ಬೇಕು. ದೊಡ್ಡ ಸೈಜ್ ಬೇಕು. ಆ ಪ್ಲೇಟ್ ಒಳಗಡೆ ಅಡ್ಜಸ್ಟ್ ಆಗ್ಬೇಕು. ಅದು ಕಬ್ಬಣ ಇಟ್ಬಿಟ್ಟು ಅದು ಇದೈತಲ್ಲ ಕೋಕೋನಟ್, ಅದು ನೀಟಾಗಿ ಕ್ಲೋಸ್ ಆಗಂಗ್ ಇರ್ಬೇಕು. ತಟ್ಟೆ ಒಳಗಡೆ ಫಸ್ಟ್ ನೀರಿಟ್ಟಿ ಅದ್ರ ಮೇಲೆ ಇದನ್ನ ಕಾಯಿಸ್ಬಿಟ್ಟು ಇದ್ರ ಮೇಲೆ ಬೆಣ್ಣೆ ಮತ್ತೆ ಬೀಜಗಳನ್ನ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಈ ತರ ಇಟ್ಟು ಈ ತರ ಹೊಗೆ ಬಾಯಲ್ಲಿ ಎಳ್ಕೊಂಡು ಕೆಳಗಡೆ ಬಿಡ್ಬೇಕು. ಅವಾಗ ಅದ್ರಲ್ಲಿ ಹುಳಗಳು ಬೀಳುತ್ತೆ. ಅದು ಸಖತ್ತು ಕಷ್ಟ. ಅದು ಒಳಗಡೆ ಎಳ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಅದು ಯಾರ್ಯಾರೋ ಸುಮ್ನೆ ಎಲ್ಲ ಮಾಡಕ್ ಆಗಲ್ಲ ಅದನ್ನ. ಅದು ಏನಪ್ಪಾ ಅಂದ್ರೆ BP ಮತ್ತೆ ಶುಗರ್ ಇರೋರು ಮಾಡೋವಾಗಿಲ್ಲ. ಆಮೇಲೆ ಆಸ್ಮಾ ಪೇಷಂಟ್ಸ್ ಯಾರು ಯೂಸ್ ಮಾಡ್ಬಿಟ್ಟಿರ ಚಿಕ್ಕ ಮಕ್ಳು. ಇದೇನ್ ಗೊತ್ತಾ, ಇದು ಇವ್ರಿಗೂ ವರ್ಕ್ ಆಗ್ಲಿಲ್ಲ ನಿಜ. ಒಟ್ನಲ್ಲಿ ಹುಳ ಬಿದ್ದಿದ್ ನಿಜ. ಬಟ್ ಅವ್ರನ್ನೇ ಕೇಳಿಬೇಕಿದ್ ನೀನು ಹೋಗಿ. ನಾನೇ ಚಂದ್ರಪಟ್ಟಣದ ಕೀಳ್ಸ್ಕೊಂಬಂದು. ಅದೇನ್ ಗೊತ್ತಾ, ಈಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಚಿಕ್ಕದಾಗಿರುತ್ತಲ್ಲ ಅವ್ರದ್ದು ಮಾತ್ರ ಹೋಗುತ್ತೆ ಅಷ್ಟೇ. ಯಾಕಂದ್ರೆ ದೊಡ್ಡೋರಂದ್ರೆ ಒಂದು 30 years ಒಳಗಡೆ ಮಾಡ್ಕೋಬಹುದು. ಫುಲ್ ಇನ್ನೇಲ್ ಮಾಡಂಗಿಲ್ಲ. ಆಮೇಲೆ ಫಸ್ಟ್ ಹೇಳ್ತಾ ಇದೀವಿ, ಇದು ನಾವ್ ಯಾವ್ದೇ ತರ ಪ್ರಮೋಷನ್ ಆಗ್ಲಿ ಯಾವ್ದು ಮಾಡ್ತಾ ಇಲ್ಲ. ಇದೇನಂದ್ರೆ ತುಂಬಾ ಜನ ಕೇಳಿದ್ರು, ಆಮೇಲೆ ನೋಡಿದ್ರು. ಎಲ್ಲೆಲ್ಲೋ ನೋಡಿರ್ತೀರಾ ಯೂಟ್ಯೂಬಲ್ಲಿ ನೀವೇನೆ ಆ ವಿಡಿಯೋನ ಮಾಡಿರೋದು. ಇಷ್ಟು ಅಂತ ಪೇಮೆಂಟ್ ಇಸ್ಕೋದಾರೆ. ಬಟ್ ಏನಂದ್ರೆ ಸಿಂಪಲ್ ಆಗಿ ನೀವೇ ಮಾಡ್ಕೋಬಹುದು ಇದನ್ನೆಲ್ಲ. ನಾನು ಹಂಗೆ ಅಂದ್ಬಿಟ್ಟು ಅವ್ರು ಯಾರ್ಯಾರು ನೋಡ್ತಾರೋ ಅವ್ರ ಬಿಸ್ನೆಸ್ ಅಂತೂ ಹಾಳು ಮಾಡ್ತಾ ಇಲ್ಲ. ನಮ್ಗೇನು ನಾವು ಇನ್ನು ಮನೇಲಿ ನಾವೆಲ್ಲೋ ನೋಡಿದ್ದು ಆ ವಿಡಿಯೋನ ನಮ್ಮಮ್ಮ ನಿನ್ನೆ ಮಾಡಬೇಕಾದ್ರೆ ನಾನು ಅವ್ರು ಮಾಡಬೇಡ ಅಂತ ಹೇಳ್ತಿದ್ರು. ನಾನೇನು ಮಾಡಿದೆ, ಇರಲಿ ಏನಾಗಲ್ಲ ಅಂತ ಮಾಡಿದೆ. ಅದು ಸ್ವಲ್ಪ ಎಲ್ಲ ಕೇಳಿದ್ರಲ್ಲ, ಅದೇ ಇಲ್ಲೇ ಇದೆ ರೀ ಸೀಟ್ ತೋರಿಸ್ತೀನಿ ಹೆಂಗೈತೆ ಅಂತ. ಇಲ್ಲೈತೆ ನೋಡಿ, ಅದು ಇಲ್ಲೈತೆ ನೋಡಿ, ಹಿಂಗಿರ್ತದೆ ಅದು. ನೇಮು ನನಗೆ ಗೊತ್ತಿಲ್ಲ ಅಷ್ಟು ಕರೆಕ್ಟಾಗಿ, ಮಮ್ಮಿನೇ ಹೇಳ್ತಾರೆ ಆದರೂ ಏನು ನೇಮು ಅಂತ. ಏನಮ್ಮ ಅದು? ಗುಳ್ಕಾಯಿ ಬೀಜ. ಕೇಳಿಸ್ಕೊಂಡ್ರ, ಇದು ಸೀಡ್ ನೇಮ್ ಗುಳ್ಕಾಯಿ ಬೀಜ ಅಂತೆ. ಅದು ಎಲ್ಲಿ ಸಿಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಇದು ನಾವ್ ಯಾರಿಗೂ ಹೇಳಿದ್ದು. ಆ ಪರ್ಸನ್ ನಮಗೆ ತಂದ್ಕೊಟ್ಟು ನಾವು ಮಾಡಿದ್ದು ಅಷ್ಟೇ. ಅದಕ್ಕೆ ಅದ್ರ ಜೊತೆ ಪ್ಯೂರ್ ಬೆಣ್ಣೆ ಮಿಕ್ಸ್ ಮಾಡಿ ಆ ಬೆಣ್ಣೆನ ನೀಟಾಗಿ ಸಣ್ಣಗೆ ಕ್ಲೀನ್ ಮಾಡಿ ಆಮೇಲೆ ಈ ಪೈಪ್ ಇಟ್ಟು ಅದು ಕಾಯಿಸ್ಬೇಕು. ಇದು ಕಾಯಿಸಾದ್ಮೇಲೆ ಇದ್ರೊಳಗಡೆ ನೋಡಿ ಚಿಪ್ಪೆಲ್ಲ ಆಲ್ಟ್ರೇಷನ್ ಮಾಡಿಬಿಟ್ಟು ನೋಡ್ಬೇಕು. ಈ ಪೈಪ್ ಒಳಗಡೆ ಇರುತ್ತೆ, ಇವಾಗಿಲ್ಲ. ಅದು ಮಾಡಿದಾಗ ಆ ಓಲ್ಡ್ ವಿಡಿಯೋದಲ್ಲಿ ನೋಡಿ, ಅದರಲ್ಲಿ ಐತೆ ನೀಟಾಗಿ ಎಲ್ಲದೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹುಳ ಎಲ್ಲ ವೈಟಿಗೆ ಎಷ್ಟು ಇರುತ್ತೆ, ಡಬಲ್ ಹೆಡ್ಡು, ತ್ರಿಬಲ್ ಹೆಡ್ಡು ಏನೇನೋ ಇರುತ್ತೆ. ಅದೇ ನಮ್ಗೆ ಇವ್ರ ಮಮ್ಮಿಗೆ ಇನ್ನೂ ನೋವು ಕಡಿಮೆ ಆಗಲಿಲ್ಲ ಅಂತ ನೆನ್ನೆ ಹೋಗ್ಬಿಟ್ಟು ಕೀಳ್ಸಿ ಆಗ್ದು. ಅದೇನು ಗೊತ್ತಾ, ಜಾಸ್ತಿ ಅಲ್ಲಲ್ಲಿ ಹುಳ ಇದ್ದರೆ ಬೀಳುತ್ತೆ. 5 minutes ಅಷ್ಟೇ ಅದು ಏನಿದ್ರು ಇಂಪ್ಯಾಕ್ಟ್ ಮಾಡೋದು.
ತುಂಬ ಹೊತ್ತೆಲ್ಲ ಹೋದ್ರೆ ಅದು ನಿಜವಾಗ್ಲೂ ಕೆಲಸ ಮಾಡೋಲ್ಲ. ನಾವು ಇದನ್ನ ಎಷ್ಟು ತಿಂಗಳಿಂದ ಗೊತ್ತೆ ಎಲ್ಲೆಲ್ಲಿ ಟ್ರೀಟ್ಮೆಂಟ್ ಕೊಡ್ಸಿದ್ವಿ, 2 months ಎಲ್ಲೆಲ್ಲೆಲ್ಲ ಟ್ರೀಟ್ಮೆಂಟ್ ಅದೇನೋ ಸೊಪ್ಪಲ್ಲಿ ಕೊಡ್ತಾರೆ, ವರ್ಕ್ ಆಗಲಿಲ್ಲ. ಇದನ್ನ ಎಲ್ಲೋ ಮಾಡೋದನ್ನ ನಾವು ನೋಡಿದ್ದು, ಅದನ್ನ ಬೀಜ. ಬಟ್ ಇದ್ದು ನೇಮು ನಮಗೆ ಗೊತ್ತಿತ್ತಲ್ಲ, ಅದನ್ನ ನಾವು ಹಂಗೆ ತರ್ಸ್ಕೊಂಡು ಮಾಮೂಲಿ ಇಲ್ಲಿ ಹೇಳ್ಬಿಟ್ಟು ಅದೆಲ್ಲೆಲ್ಲ ಸಿಗುತ್ತೆ ಅದನ್ನ ಕೇಳ್ಬಿಟ್ಟು ತರ್ಸ್ಕೊಳ್ಳಿ. ಆಲ್ಮೋಸ್ಟ್ ಅಲ್ಲಿ ಅಂಗಡಿಯಲ್ಲಿ ಸಿಗ್ಬೋದು ಅನ್ಕೋತೀನಿ, ಗೊತ್ತಿಲ್ಲ. ಅದು ನಾವು ತರ್ಸ್ಕೊಂಡು ಮಾಡಿದಲ್ವಾ, ಇಷ್ಟೇ ಅದ್ರ ಪ್ರೋಸೆಸ್. ಏನಿಲ್ಲ, ಮಾಡ್ಬೇಕಾದ್ರೆ ಮಾತ್ರ ಹುಷಾರು. ಇದು ನಾವು ಯಾವುದೇ ಥರದ ನಮ್ಮ ರೆಸ್ಪಾನ್ಸಿಬಿಲಿಟೀಸ್, ಇದು ದೊಡ್ಡವರಿದ್ರೆ ಅವ್ರ ಜೊತೆ ಶೇರ್ ಮಾಡಿ. ಆಮೇಲೆ ಹೆಂಗೆ ನೀಟಾಗಿ ಹಿಂಗೆ ಟೈಟಾಗಿ ಎಳಿಬೇಕು. ಅವರೇ ಮಾಡಿರೋದು, ಒಳಗಡೆ ತಗೋಬಾರ್ದು. ಆಮೇಲೆ ಅದ್ಮೇಲೆ ಒಳಗೆ ತೊಳಂಗಿಲ್ಲ, ಅದೆಲ್ಲ ಬರೀ ಬಾಯಲ್ಲಿ ಇಟ್ಕೊಂಡು ಅದು ಮತ್ತೆ ಉರುಬೇಕು ಈ ಹೊರಗಡೆ. ಅದು ಹೋಗಲ್ಲ ಸಡನ್ನಾಗಿ ಹೋಗಿದ ತಕ್ಷಣ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತದೆ. ಆಮೇಲೆ ಅದು ನೀಟಾಗಿ ಕ್ಲೋಸ್ ಇರ್ಬೇಕು. ಹಿಂಗೆ ನೀಟಾಗಿ ಕ್ಲೋಸ್ ಇದ್ರೆ ಹಿಂಗೆ ನೋಡಿ, ಹಿಂಗಿದ್ರೆ ಇರುತ್ತೆ ಅದ್ರ ಮೇಲೆ. ಇದು ನೋಡಿ ಹಿಂಗಿಲ್ಲ, ಬಟ್ ಪ್ರಾಪರ್ ಆಗಿ ಅದು ಫುಲ್ ಹಿಂಗಿರ್ಬೇಕು. ಇದು ಸದ್ಯಕ್ಕೆ ನಾವು ಮಾಡಿರೋದು ಎಮರ್ಜೆನ್ಸಿಗೆ, ಇನ್ನು ಅಗ್ಲ ಬರ್ಬೇಕಿದು. ನಾವೇನಂದ್ರೆ ಆಲ್ಟ್ರೇಷನ್ ಸುಮ್ಮನೆ ಎಮರ್ಜೆನ್ಸಿಗೆ ಮಾಡಿದ್ದು, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಪರವಾಗಿಲ್ಲ, ಸ್ವಲ್ಪ ಒಟ್ನಲ್ಲಿ ರಿಯಲ್ ಆಗಿ ಬೀಳ್ತು. ಅವ್ರಿಗೆ ತುಂಬಾನೇ ಅಲ್ಲಿ ನೋವು ಇದ್ರಿಂದ ಅದನ್ನ ನಾವು ಕೇಳಿಸಿ ಹಾಕ್ಬಿಟ್ಟಿದೀವಿ. ಇದು ಯಾವುದೇ ಥರದ, ನಾನು ಅನ್ಕೋತೀನಿ ಮಾಮೂಲಿ ಸ್ಟಾರ್ಟ್ ಆಗುತ್ತಲ್ಲ ಅವ್ರಿಗೆ ಮಾತ್ರ ವರ್ಕ್ ಆಗುತ್ತೆ, ಇನ್ನು ಅದ್ ಬಿಟ್ರೆ ಬೇರೆ ವರ್ಕ್ ಆಗಲ್ಲ. ಇನ್ಫೆಕ್ಷನ್ ಆಗಿತ್ತು ನಮಗೆ, ಅದಕ್ಕೋಸ್ಕರ ಅದು ಕ್ಯೂರ್ ಆಗಿದೆ. ಎಷ್ಟು ಕಡೆ ಗೊತ್ತಾ, ಎಲ್ಲೆಲ್ಲೋ ತೋರಿಸ್ಬಿಟ್ಟಿದ್ವಿ, ವರ್ಕ್ ಆಗಲಿಲ್ಲ. ಅದಕ್ಕೆ ಕೊನೆಗೆ ಲಾಸ್ಟಿಗೆ ಕಿತ್ಸೆ ಆಗ್ದು. ಅದನ್ನ ವರ್ಕ್ ಆಗದೆ ಇನ್ಮೇಲೆ ವರ್ಕ್ ಆಗಿಲ್ಲ ಅಂದರೆ ವೇಸ್ಟ್ ಅದು ಸುಮ್ಮನೆ. ಆಮೇಲೆ ಇದು ವರ್ಕ್ ಆಗಿಲ್ಲ ಅಂತಲ್ಲ, ಇದು ವರ್ಕ್ ಆಯಿತು, ನಿಜವಾಗಿ ವರ್ಕ್ ಆಯಿತು. ಬಟ್ ಏನಂದರೆ ಹುಳ ಬಿದ್ದು ಅದೇನಂದರೆ ಪೇಯ್ನ್ ಕಡಿಮೆ ಮಾಡಲ್ಲ. ಪೇಯ್ನ್ ಕಡಿಮೆ ಮಾಡಿಲ್ಲ ಅಂದರೆ ವೇಸ್ಟ್ ಅಲ್ವಾ. 10 ನಿಮಿಷ ಪೇನ್ ಕಡಿಮೆ ಆಗುತ್ತೆ, ಮತ್ತೆ ಆಗದ್ ನೋವು ಬರುತ್ತೆ. ಅದು ನೋಡಿ, ಅವರೇ ಎಕ್ಸ್ಪೀರಿಯನ್ಸ್ ಮಾಡಿರೋರೆ ಫುಲ್ ಹೇಳ್ತಾವ್ರೆ. ನನಗೆ ಬೇರೆ ಜುಮ್ಮ ಅಂತ ಐತಿ, ಈಗ ಟೆಸ್ಟ್ ಮಾಡೋಣ ಅನ್ಕೊಂಡೆ, ಬೆಣ್ಣೆ ಇಲ್ಲ, ಸುಮ್ಮನೆ ವೇಸ್ಟ್ ಮಾಡಬಾರ್ದು, ಅದನ್ನ ಸಿಗಲ್ಲ, ಆಮೇಲೆ ಎಲ್ಲಿ ಸಿಗುತ್ತೆ ಅನ್ನೋದೇ ಗೊತ್ತಿಲ್ಲ. ಅದಕ್ಕೋಸ್ಕರ ಇದನ್ನ ಇದರಲ್ಲಿ ಹಾಕ್ಬಿಟ್ಟು ಆ ಬಾಕ್ಸಲ್ಲಿ ಎತ್ತಿಟ್ಬಿಡ್ತೀವಿ. ನಮಗೆ ಇದು ಬೇಡ ಇವಾಗ ಅವ್ರನ್ನ ಅಲ್ಲಿ ಕೇಳಿಸ್ಬಿಟ್ಟಿದ್ದೀವಿ, ಇವಾಗ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ. ಅದಕ್ಕೋಸ್ಕರ ಎಲ್ಲೆಲ್ಲಿ ಐಟಮ್ ಇತ್ತು ಅದನ್ನೆಲ್ಲ ನಾವು ಅಲ್ಲಲ್ಲಿ ಇಟ್ಬಿಡ್ತೀವಿ. ಇದನ್ನ ಎಲ್ಲ ಕೇಳ್ತಿದ್ರಲ್ಲ ಅಂತ ಅಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ದಿಲ್ಲ, ಅಂದರೆ ನಾನು ಏನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತಿರ್ಲಿಲ್ಲ. ನಾರ್ಮಲಾಗಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿವೆ, ಅದ್ರ ಪ್ಲೇಸಿಗೆ ಇಟ್ಬಿಟ್ರೆ ಒಳ್ಳೆಯದು, ಇಲ್ಲ ಅಂದರೆ ಆಗಲ್ಲ. ಆಮೇಲೆ ಇದು ಯಾವುದೇ ಥರ ನಾವು ಪ್ರಮೋಷನ್ ಮಾಡ್ತಾಯಿಲ್ಲ, ಫಸ್ಟ್ ಹೇಳ್ತಾ ಇದ್ದೀವಿ, ನಿಮ್ಮ ಕೇರ್ ಮೇಲೆ ನೀವು ಮಾಡ್ಕೋಬೇಕು. ನಾವು ಇದನ್ನು ತುಂಬ ಎಲ್ಲರ ಹತ್ರ ಕೇಳ್ಬಿಟ್ಟು ಮಾಡಿರೋದು. ಚಿಕ್ಕವ್ರಂತೂ ಯೂಸ್ ಮಾಡಬೇಡಿ, ಅದು ಮಿಡಲ್ ಏಜ್, ಅದು ಹೊಗೆನೂ ತೊಗೊಳಂಗಿಲ್ಲ. ಅದು ಫುಲ್ಲು ಮುಂಚೆನೇ ಡಿಸ್ಕ್ಲೇಮರ್ ಹಾಕಿದ್ದೀನಿ, ಎಲ್ಲ ಓದ್ಕೊಂಬಿಟ್ಟು ಆಮೇಲೆ ನೀವು ಯೂಸ್ ಮಾಡಿ. ಯಾರಾದರೂ ಗೊತ್ತಿರೋರು ನಾಲೆಡ್ಜ್ ಪರ್ಸನ್ ಇದ್ದರೆ ಮಾತ್ರ ಯೂಸ್ ಮಾಡಿ. ಸುಮ್ಮನೆ ಗೊತ್ತಿಲ್ಲದಲ್ಲೇ ಅದನ್ನ ಹೊಗೆ ಎಲ್ಲ ತೊಗೋಬಾರ್ದಂತೆ, ನನಗೂ ಗೊತ್ತಿಲ್ಲ. ಆಮೇಲೆ ನಮ್ಗೆ ಯಾರೋ ಹೇಳಿದ್ದು ಹಿಂಗೆ ಮಾಡಿ ಅಂತ ನಾವು ಹಂಗೆ ಮಾಡಿರೋದಷ್ಟೇ. ನಾವು ಹಾಗೆ ಡೈರೆಕ್ಟಾಗಿ ತಂದ್ಬಿಟ್ಟು ಅವೆಲ್ಲ ಮಾಡಿಲ್ಲ, ನಾವು ಎಲ್ಲೆಲ್ಲೋ ಕೇಳಿ ಎಲ್ಲ ಆದಮೇಲೆ ಮಾಡಿರೋದು. ನೀವು ಸಡನ್ನಾಗಿ ಅದೆಲ್ಲ ಸಿಗುತ್ತೆ ಅಂತ ತಂದ್ಬಿಟ್ಟು ಸೀದಾ ಒಳಗಡೆ ಎಲ್ಲ ಇನ್ನೆಲ್ಲಿ ಮಾಡೋಂಗಿಲ್ಲ. ಮೇಯ್ನ್ಲಿ ಅಸ್ತಮ ಪೇಷಂಟ್ಸಿಗೆ ಕೊಡೋಂಗೆ ಇಲ್ವಂತೆ, ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. ನಾವು ಇದನ್ನು ಯಾವುದೇ ಥರ ಪರ್ಪಸ್ಗಾಗಲಿ ಹೇಳ್ತಿಲ್ಲ, ಸುಮ್ಮನೆ ಕೇಳಿದ್ರಲ್ಲ ಅಂತ ಅಷ್ಟೇ. ಮುಂಚೆನೇ ನಾನೆಲ್ಲ ಡಿಸ್ಕ್ಲೇಮರ್ ಹಾಕ್ಬಿಟ್ಟಿದ್ದೀನಿ. ಫುಲ್ ವೀಡಿಯೋನ ಫುಲ್ ನೀಟಾಗಿ ನೋಡಿ, ಅವಾಗ ಗೊತ್ತಾಗುತ್ತೆ. ಮುಂಚೆ ವೀಡಿಯೋಸ್ ಎಲ್ಲ ನೋಡಿ, ಅದರಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗೋದು ಹೇಗಾಗುತ್ತೆ ಅಂತ. ಸನ್ಸೆಟ್ ಆಗ್ತಾಯಿದೆ ಇವಾಗ, ಬಿಸಿಲು ಮಾತ್ರ ಇಷ್ಟೊಂದು ಐತೆ. ಇನ್ನೂ ಸನ್ಸೆಟ್ ಆಗಿಲ್ಲ, ಇನ್ನೂ ತುಂಬ ಟೈಮ್ ಐತೆ, ಬೇಜಾನ್ ಟೈಮ್ ಬೇಕು ಇನ್ನು ಸನ್ಸೆಟ್ ಎಲ್ಲ ಆಗೋಕ್ಕೆ. ಸೌಂಡ್ ಇಲ್ಲಿ ಜಾಸ್ತಿ ಇದನ್ನೇ ಕಡೆ. ಈ ವಿಡಿಯೋ ಬರೀ ಎಜುಕೇಷ್ನಲ್ ಪರ್ಪಸ್ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ಸೊ ಯೂಸ್ ಮಾಡೋರು ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಇದನ್ನು ನಾನು ಯಾವುದೇ ಕಾರಣಕ್ಕೂ ಫುಲ್ ವೀಡಿಯೋದಲ್ಲಿ ಹೇಳಿದ್ದೀನಿ. ನಮ್ಮ ಕಡೆಯಿಂದ ನಾವು ಯಾವುದೇ ಥರನ ಇದನ್ನ ಪ್ರಮೋಷನ್ ಮಾಡ್ತಾಯಿಲ್ಲ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.